ಕೇಸ್ಗೆ ಈಗ ಪೋಸ್ಟ್ ಮಾರ್ಟಮ್ ಟ್ವಿಸ್ಟ್ ಸಿಗ್ತಾ ಇದೆ. ಎಚ್.ಡಿ. ಕುಮಾರಸ್ವಾಮಿ ಅನುಮಾನದ ಬೆನ್ನಲ್ಲೇ ರೆಡ್ಡಿಯಿಂದಲೂ ಇದೀಗ ಡೌಟ್ ಶುರುವಾಗ್ಬಿಟ್ಟಿದೆ. 2 ಬಾರಿ ಪೋಸ್ಟ್ ಮಾರ್ಟಮ್ ಮಾಡಿಸುವಂತಹ ಅಗತ್ಯತೆ ಏನಿತ್ತು? ಡಾಕ್ಟರ್ ಪೊಲೀಸರ ಮೇಲೆ ಎಷ್ಟು ಒತ್ತಡವನ್ನ ಹಾಕಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಭರತ್ ರೆಡ್ಡಿ ತಂದೆ ನಾರಾಯಣ ರೆಡ್ಡಿ ಒತ್ತಡದಿಂದಲೇ 2 ಬಾರಿ ಪೋಸ್ಟ್ ಮಾರ್ಟಮ್ ಆಗಿದೆ. ಭರತ್ ರೆಡ್ಡಿ ವಿರುದ್ಧ ಜನಾರ್ದನ ರೆಡ್ಡಿ ಗಂಭೀರ ಆರೋಪವನ್ನ ಮಾಡ್ತಾ ಇದ್ದಾರೆ. 2 ಬಾರಿ ಯಾಕೆ ಪೋಸ್ಟ್ ಮಾರ್ಟಮ್ ಮಾಡಬೇಕಾಗಿತ್ತು ಅಂತ ಹೇಳಿ ಎಚ್.ಡಿ. ಕುಮಾರಸ್ವಾಮಿ ಅವರು ಪ್ರಶ್ನೆಯನ್ನ ಮಾಡಿದ್ರು. ಇದೀಗ ಆ ಒಂದು ಪ್ರಶ್ನೆಗೆ ಮತ್ತೆ ಧ್ವನಿ ಎತ್ತುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ ಜನಾರ್ದನ ರೆಡ್ಡಿ. 2 ಬಾರಿ ಪೋಸ್ಟ್ ಮಾರ್ಟಮ್ ಮಾಡಿಸುವಂತಹ ಅಗತ್ಯತೆ ಏನಿತ್ತು? ಸಾಕಷ್ಟು ಒತ್ತಡವನ್ನ ಹಾಕಲಾಗಿದೆ ಇಲ್ಲಿ ಅನ್ನುವಂತಹ ಮಾತುಗಳನ್ನ ಆಡ್ತಾ ಇದ್ದಾರೆ. ಡಾಕ್ಟರ್ಗಳ ಮೇಲೆ ಪೊಲೀಸರ ಮೇಲೆ ನೋಡಿ ಪೋಸ್ಟ್ ಮಾರ್ಟಮ್ 2 ಬಾರಿ ಮಾಡಿಸೋ ಅವಶ್ಯಕತೆ ಏನಿತ್ತು? ಆ ಡಾಕ್ಟರ್ಗಳ ಮೇಲೆ ಪೊಲೀಸರ ಮೇಲೆ ಎಷ್ಟು ಒತ್ತಾಯ ಇರಬೇಕು ಹೇಳಿ ನೀವು. ಹಾಗಾಗಿ ಅಂದರೆ ಒಬ್ಬ ಕ್ರಿಮಿನಲ್ ಶಾಸಕ ಭರತ್ ಅವ್ರ ತಂದೆನೂ ಕ್ರಿಮಿನಲ್ ಆಗಿರೋ ಕಾರಣ ಅವ್ರ ತಂದೆ ನಾರಾಯಣ ರೆಡ್ಡಿ ಅವರು ಒತ್ತಾಯದಿಂದನೇ 2 ಬಾರಿ ಪೋಸ್ಟ್ ಮಾರ್ಟಮ್ ಆಗಿದೆ ಅನ್ನುವಂಥದ್ದು ನಮಗೆ ಪಕ್ಕಾ ಮಾಹಿತಿ ಇವಾಗ ಬಂದಿರುವಂಥದ್ದು. ಅಂದರೆ ಅವರು ಕ್ರಿಮಿನಲ್ಸ್ ಆಗಿರೋ ಕಾರಣ ಅವರು ಪ್ರೈವೇಟ್ ಗನ್ಮೆನ್ಗಳನ್ನ ಇಟ್ಕೊಂಡಿದ್ದಾರೆ, ನಮಗೆ ಯಾರಿಗೂ ಇಲ್ಲ. ಏನೋ ಒಂದು ಪ್ಲ್ಯಾನ್ ಮಾಡಬೇಕಂತ ಹೋಗಿರ್ತಾರೆ. ಸೊ ಅದು ಹಾಗಾಗಿ ನಾನು ಈ ರಾಜ್ಯದ ಮುಖ್ಯಮಂತ್ರಿಗಳಿಗೆ ನಿಷ್ಪಕ್ಷಪಾತ ತನಿಖೆಯನ್ನು ಮಾಡೋದ್ರ ಮೂಲಕ ಇವತ್ತು ಸಂಜೆ ಒಳಗಡೆ ಮಾಧ್ಯಮಗಳ ಮೂಲಕ ಇಡೀ ಕರ್ನಾಟಕ ರಾಜ್ಯದ ಜನರಿಗೆ ನೀವು ಇಂಚಿಂಚು ಬಯಲು ಮಾಡದೆ ಹೋದ ಪಕ್ಷದಲ್ಲಿ ನಾವು CBI ತನಿಖೆ ಅಥವಾ ಸಿಟ್ಟಿಂಗ್ ಹೈಕೋರ್ಟ್ ಬಳ್ಳಾರಿ ಬುಲೆಟ್ ತನಿಖೆ ಹಳ್ಳ ಹಿಡಿತಾ ಇದೆಯಾ ಅನ್ನುವಂತಹ ಪ್ರಶ್ನೆ ಕಾಡ್ತಾ ಇದೆ. ಪೊಲೀಸರ ತನಿಖೆಗೆ ಮಾಜಿ ಸಚಿವ ಜನಾರ್ದನ ರೆಡ್ಡಿ ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಘಟನೆ ನಡೆದು 5 ದಿನಗಳ ನಂತರ ಬಾಂಬ್ ಸ್ಕ್ವಾಡ್ ಬಂದಿದೆ. ಭರತ್ ರೆಡ್ಡಿ ಹಿಂದೆ ಕ್ರಿಮಿನಲ್ಗಳು ಇದ್ದಾರೆ ಅಂತ ಜನಾರ್ದನ ರೆಡ್ಡಿ ಆಕ್ರೋಶವನ್ನ ವ್ಯಕ್ತಪಡಿಸಿ ಆರೋಪವನ್ನ ಕೂಡ ಮಾಡ್ತಾ ಇದ್ದಾರೆ. ಕ್ರಿಮಿನಲ್ಗಳಿಗೆ DCM DKC ಸಪೋರ್ಟ್ ಮಾಡ್ತಾ ಇದ್ದಾರೆ. DK ಶಿವಕುಮಾರ್ ವಿರುದ್ಧ ಜನಾರ್ದನ ರೆಡ್ಡಿ ಗುಡುಗಿದ್ದಾರೆ. ಈಗ DK ಶಿವಕುಮಾರ್ ಅವರ ಎಂಟ್ರಿ ಆಗಿದೆ ಈ ಪ್ರಕರಣದಲ್ಲಿ. ಘಟನೆ ಆದಮೇಲೆ 5 ದಿವಸಗಳ ನಂತರ ಇವತ್ತು ಪೊಲೀಸರು ಇಲ್ಲಿಗೆ ಬಾಂಬ್ ಸ್ಕ್ವಾಡ್ನ ತಗೊಂಡು ಬಂದಿದ್ದಾರೆ ಅಂತಂದ್ರೆ ನೀವು ಅರ್ಥ ಮಾಡ್ಕೊಳ್ಳಿ ತನಿಖೆ ಎಷ್ಟು ನಿಧಾನಗತಿಯಲ್ಲಿ ನಡೀತಾ ಇದೆ ಮತ್ತು ಪೊಲೀಸರ ಮಾನಸಿಕ ಸ್ಥೈರ್ಯ ಧೈರ್ಯ ಕುಗ್ಗಿಸುವಂತ ರೀತಿಯಲ್ಲಿ ರಾಜ್ಯದ ಉಪಮುಖ್ಯಮಂತ್ರಿಗಳು ಈ ಕ್ರಿಮಿನಲ್ ಶಾಸಕರಾದ ಭರತ್ ರೆಡ್ಡಿ ಅವ್ರ ಬೆನ್ನ ಹಿಂದೆ ನಾವು ಇದೀವಿ ಅಂತೇಳಿ ಅವ್ರು ಹೇಳಿದ ತಕ್ಷಣ ಪೊಲೀಸರು ಇನ್ಯಾವ ತನಿಖೆ ಮಾಡ್ತಾರೆ? ಹೇಗೆ ನಾವು ನಂಬೋದು ಇವ್ರನ್ನ? ಹಾಗಾಗಿ ಈ ರಾಜ್ಯದ ಉಪಮುಖ್ಯಮಂತ್ರಿಗಳೇ ಈ ರೀತಿ ಅಂತ ಹೇಳಿಕೆ ಕೊಟ್ಟಾಗ ಮುಖ್ಯಮಂತ್ರಿ ಆಗ್ಬೇಕಂತ ಕನಸ್ಕೊಂಡಿರೋ ಒಬ್ಬ ವ್ಯಕ್ತಿ ಕ್ರಿಮಿನಲ್ಸ್ಗಳನ್ನ ಸಪೋರ್ಟ್ ಮಾಡ್ತಾನೆ, ಪೊಲೀಸರ ಒಂದು ಧೈರ್ಯ ಕುಗ್ಗಿಸ್ತಾನೆ. ಜನಾರ್ದನ ರೆಡ್ಡಿಗೆ ಸೆಕ್ಯೂರಿಟಿ ಬೇಕಂದ್ರೆ ಅಮೆರಿಕ ಚೈನಾದಿಂದ ಬೇಕಿದ್ರೆ ತಗೊಂಡ್ ಬರ್ಲಿ ಅಂತೇಳಿ ದುರಹಂಕಾರದ ವ್ಯಂಗ್ಯತೆ ಮಾತುಗಳನ್ನ ಮಾತಾಡ್ತಾರೆ ಅಂತಂದ್ರೆ ಈ ಮನುಷ್ಯ ನಾಳೆ ಈ ರಾಜ್ಯದ ಮುಖ್ಯಮಂತ್ರಿ ಆದ್ರೆ ಈ ರಾಜ್ಯದ ಜನರ ಗತಿ ಏನಾಗ್ಬೇಕು? ಹಾಗಾಗಿ ಪೊಲೀಸರಿಗೆ ಇವಾಗ ಒಂದು ಬುಲೆಟ್ ಸಿಕ್ಕಿದೆ ಅಂತ ಹೇಳಿ ಹೇಳಿದ್ದಾರೆ. 5 ದಿನಗಳಿಗೆ 40 ಬುಲೆಟ್ಗಳು ಎಲ್ಲೆಲ್ಲಿ ಬಾಯಿ ಆಗಿರುತ್ತೆ, ಪೊಲೀಸರೇ ಎತ್ತಾಕೊಂಡು ಹೋಗಿರ್ತಾರೆ ಅನ್ನೋ ಅನುಮಾನ ನನಗೆ.